ಪಂಚಲಿಂಗೇಶ್ವರ ಗುರುಲಿಂಗೇಶ್ವರ ಪೀಠಾಧಿಪತಿ ಆಯ್ಕೆಗೆ ಈಗ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಂಭಾಪುರಿ ಶ್ರೀಗಳ ಕಾರಿನ ಮೇಲೆ ಚಪ್ಪಲಿಯನ್ನ ಎಸೆದು ಮಹಿಳೆಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಾಗಲಕೋಟೆಯ ಕಲದಗಿ ಗ್ರಾಮದಲ್ಲಿ ಭಕ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ರಂಭಾಪುರಿ ಶ್ರೀಗಳು ತೆರಳುತ್ತಾ ಇದ್ದಂತ ಕಾರು, ಆ ಕಾರನ್ನು ಅಡ್ಡಗಟ್ಟಿ ಚಪ್ಪಲಿಯನ್ನ ಎಸೆದಿದ್ದಾರೆ ಮಹಿಳೆಯೊಬ್ಬರು. ಕಲದಗಿ ಗ್ರಾಮದಲ್ಲಿ ತಳ್ಳಾಟ, ನೂಕಾಟ, ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ. ಉದಗಟ್ಟಿ ಗ್ರಾಮಕ್ಕೆ ಕಾರ್ಯಕ್ರಮಕ್ಕೆ ರಂಭಾಪುರಿ ಶ್ರೀಗಳು ತೆರಳುತ್ತಾ ಇದ್ರು. ಈ ಸಂದರ್ಭದಲ್ಲಿ ಹೈಡ್ರಾಮಾ ಆಗಿದೆ. ವಿವಾದ ಕೋರ್ಟ್ನಲ್ಲಿರುವಾಗ ಜಮೀನು ಉಳುಮೆಗೆ ತಕರಾರನ್ನ ಮಾಡಿದ್ದಾರೆ. ರಂಭಾಪುರಿ ಜಗದ್ಗುರು ಪೀಠದ ಶಾಖಾ ಮಠದ ಗುರುಲಿಂಗೇಶ್ವರ ಮಠ, ರಂಭಾಪುರಿ ಜಗದ್ಗುರು ಪೀಠದ ಶಾಖಾ ಮಠ ಗುರುಲಿಂಗೇಶ್ವರ ಮಠ, ಆ ಮಠದ ಆಸ್ತಿ ಆಲ್ರೆಡಿ ಈಗ ಕೋರ್ಟ್ನಲ್ಲಿದೆ. ಕೋರ್ಟ್ನಲ್ಲಿ ಇದರ ಹಿಯರಿಂಗ್ ಎಲ್ಲ ನಡೀತಾ ಇದೆ. ಹೀಗಿರುವಾಗ ಅದನ್ನು ಬಳಸ್ಕೊಂಡಿದ್ದಾರೆ, ಉಳುಮೆ ಮಾಡಿದ್ದಾರೆ, ಅದರ ಒಂದು ಫಲವತ್ತತೆ ಮತ್ತೆ ಅದರ ಒಂದು ಆದಾಯವನ್ನು ಪಡ್ಕೊತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಭಕ್ತರು ಈಗ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ರಂಭಾಪುರಿ ಶ್ರೀಗಳು ತೆರಳುತ್ತಾ ಇದ್ದಂಥ ಕಾರನ್ನು ಅಡ್ಡಗಟ್ಟಿ ಚಪ್ಪಲಿ ಎಸೆದಿದ್ದಾರೆ ಮಹಿಳೆಯೊಬ್ಬರು. ರಂಭಾಪುರಿ ಶ್ರೀಗಳ ಕಾರನ್ನು ಅಡ್ಡಗಟ್ಟಿ ಚಪ್ಪಲಿಯನ್ನ ತೂರಿದ್ದಾರೆ ಮಹಿಳೆಯೊಬ್ಬರು. ನೋಡಿ, ಇದು ಘಟನೆ ಪಂಚಲಿಂಗ ಗುರುಲಿಂಗೇಶ್ವರ ಮಠದ ವಿಚಾರಕ್ಕಾಗಿರುವಂಥ ಗಲಾಟೆ. ಇದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಗಲಾಟೆ ಹೆಂಗಾಗಿದೆ, ಉದ್ವಿಗ್ನ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಲ್ಲ. ರಂಭಾಪುರಿ ಶ್ರೀಗಳು ತೆರಳುತ್ತಾ ಇದ್ದಂಥ ಕಾರನ್ನು ಅಡ್ಡಗಟ್ಟಲು ಪ್ರಯತ್ನ ಪಟ್ಟಿರೋದು ಕಲದಗಿ ಗ್ರಾಮದಲ್ಲಿ ತಳ್ಳಾಟ, ನೂಕಾಟ ಆಗಿದೆ, ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಉದಕಟ್ಟೆ ಗ್ರಾಮಕ್ಕೆ ರಂಭಾಪುರಿ ಶ್ರೀಗಳು ಕಾರ್ಯಕ್ರಮಕ್ಕೆ ಅಂತೇಳಿ ತೆರಳುತ್ತಾ ಇದ್ರು. ಈ ಸಂದರ್ಭದಲ್ಲಿ ಆಗಿರುವಂತಹ ಹೈಡ್ರಾಮವನ್ನು ನೀವು ನೋಡ್ತಾ ಇದ್ದೀರಿ. ವಿವಾದ ಅಂದರೆ ಈ ರಂಭಾಪುರಿ ಮಠದ ಒಂದು ಶಾಖಾ ಮಠ ಗುರುಲಿಂಗೇಶ್ವರ ಇದರ ಪೀಠಾಧಿಪತಿ ಆಯ್ಕೆ ಹಿನ್ನೆಲೆಯಲ್ಲಿ ಆಗಿರುವಂಥ ಗೊಂದಲ ಇದು. ಈ ಮಠದ ಪ್ರಾಪರ್ಟಿ ಏನಿದೆಯಲ್ಲ, ಇದು ಕೋರ್ಟ್ನಲ್ಲಿ ಇದೆಲ್ಲವೂ ಕೂಡ ಇದೆ. ಹೀಗಿರುವಾಗ ಆ ಜಮೀನನ್ನು ಉಳುಮೆ ಮಾಡಿದ್ದಾರೆ ಅನ್ನೋದು ಯಾರಿಗೋ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವರ ತಕರಾರಾಗಿದೆ. ರಂಭಾಪುರಿ ಜಗದ್ಗುರು ಪೀಠದ ಶಾಖಾ ಮಠದ ಗುರುಲಿಂಗೇಶ್ವರ ಮಠ, ಈ ಮಠದ ಆಸ್ತಿ ಕೋರ್ಟ್ನಲ್ಲಿ ಇರೋದ್ರಿಂದ ಈ ಸಮಯದಲ್ಲಿ ಅದನ್ನು ಯಾರು ಕೂಡ ಬಳಸಬಾರ್ದು, ಆದರೆ ಉಳುಮೆ ಮಾಡ್ತಿದ್ದಾರೆ, ಮತ್ತೊಂದು ಇದೆಲ್ಲವೂ ಕೂಡ ಭಕ್ತರ ಆಕ್ರೋಶಕ್ಕೆ ಕಾರಣ ಆಗಿರೋದು. ಆ ಕಾರಣದಿಂದ ರಂಭಾಪುರಿ ಶ್ರೀಗಳು ಒಂದು ಕಾರ್ಯಕ್ರಮಕ್ಕೆ ತೆರಳುತ್ತಾ ಇದ್ರು. ಈ ಸಂದರ್ಭದಲ್ಲಿ ಮಹಿಳೆಯೊಬ್ಬರು, ಆ ಮಠದ ಭಕ್ತರೊಬ್ಬರು ರಂಭಾಪುರಿ ಶ್ರೀಗಳು ತೆರಳುತ್ತಾ ಇದ್ದಂಥ ಕಾರಿನ ಮೇಲೆ ಚಪ್ಪಲಿ ಎಸೆದು ಶ್ರೀಗಳು ಹೋಗ್ತಾ ಇದ್ದಂಥ ಕಾರನ್ನು ಅಡ್ಡಗಟ್ಟೋದಕ್ಕೆ ಪ್ರಯತ್ನ ಪಟ್ಟಂಥ ಘಟನೆ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ. ರಂಭಾಪುರಿ ಶ್ರೀಗಳು ಹೋಗ್ತಾ ಇದ್ರು, ಒಂದು ಕಾರ್ಯಕ್ರಮಕ್ಕೆ ಅಂತೇಳಿ ಹೋಗ್ತಾ ಇದ್ರು.
ಆ ಸಂದರ್ಭದಲ್ಲಿ ಅಲ್ಲಿದ್ದಂಥ ಭಕ್ತರು ಅವರನ್ನ ತಡೀತಾರೆ. ತಡೆದು ಕಾರನ್ನು ಅಡ್ಡಗಟ್ಟಿ ಕಾರಿನ ಮೇಲೆ ಚಪ್ಪಲಿಯನ್ನು ಎಸೆದು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಆಲ್ರೆಡಿ ಇದು ಕೋರ್ಟ್ನಲ್ಲಿ ಇರೋದ್ರಿಂದ ಈ ಸಂದರ್ಭದಲ್ಲಿ ಹೇಗೆ ಸಾಧ್ಯ? ಹಾಗಾದರೆ ಆ ಮಠದ ಆಸ್ತಿಪಾಸ್ತಿ ಅಥವಾ ಆ ಮಠದ ಜಮೀನು ಮತ್ತೊಂದು ಸುಮಾರು 10 ಕೋಟಿವರೆಗೂ ಕೂಡ ಪ್ರಾಪರ್ಟಿ ಇದೆ. ಆ ಪ್ರಾಪರ್ಟಿ ಈಗ ಕೋರ್ಟ್ನಲ್ಲಿ ಅದರ ತಕರಾರು ನಡೀತಾ ಇರೋದ್ರಿಂದ ಈ ಸಮಯದಲ್ಲಿ ನೀವು ಹೇಗೆ ಅವ್ರಿಗೆ ಉಳುಮೆ ಮಾಡೋದಕ್ಕೆ ಅವಕಾಶ ಕೊಟ್ರಿ ಅನ್ನೋದು ರಂಭಾಪುರಿ ಶ್ರೀಗಳ ವಿರುದ್ಧ ಭಕ್ತರು ರೊಚ್ಚಿಗೆದ್ದಿದ್ದಾರೆ. ಖಾಸಗಿ ಕಾರ್ಯಕ್ರಮಕ್ಕೆ ಅಂತೇಳಿ ರಂಭಾಪುರಿ ಶ್ರೀಗಳು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಅವರ ಕಾರನ್ನು ಅಡ್ಡಗಟ್ಟಿ ಚಪ್ಪಲಿಯನ್ನು ಎಸೆದು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೂಕಾಟ ತಳ್ಳಾಟ ಕೂಡ ಆಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ ಶ್ರೀಪಾದ್ ಪಾಟೀಲ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ ನ್ಯೂಸ್ ರೂಮ್ನಿಂದ. ಶ್ರೀಪಾದ್ ಪಾಟೀಲ್, ರಂಭಾಪುರಿ ಶ್ರೀಗಳ ಕಾರಿನ ಮೇಲೆ ಚಪ್ಪಲಿ ಎಸೆದಿದ್ದಾರೆ. ಈ ಹೊತ್ತಿಗೆ ಪರಿಸ್ಥಿತಿ ಹೇಗಿದೆ? ಏನೇನು ಹೈಡ್ರಾಮಾ ಆಯ್ತಲ್ಲಿ ಶ್ರೀಪಾದ್ ಪಾಟೀಲ್? ರಂಜಿತ್, ಬಹಳ ಮುಖ್ಯವಾದಂತಹ ವಿಚಾರ ಏನಂತಂದ್ರೆ ಮಠದ ಆಸ್ತಿಯನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ವಿಚಾರವೇ ಈಗ ಭಕ್ತರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಅಲ್ಲಿನ ಸ್ಥಳೀಯರು ಹೇಳ್ತಾ ಇರೋ ಪ್ರಕಾರ ಮಠದ ಆಸ್ತಿಯ ಮೌಲ್ಯ 10 ಕೋಟಿಗಿಂತ ಹೆಚ್ಚು ಅಂತ. ಯಾವ ಪೀಠಾಧಿಪತಿಯನ್ನು ಕೂಡ ಆಯ್ಕೆ ಮಾಡದೆ ಯಾರೋ ಒಬ್ರು ಬಂದು ಆ ಮಠದ ಆಸ್ತಿಯನ್ನ ಈ ರೀತಿ ಉಪಭೋಗ ಮಾಡಿಕೊಳ್ಳೋದಕ್ಕೆ ಅಧಿಕಾರವನ್ನು ಯಾರು ಕೊಟ್ಟರು ಅನ್ನುವಂತಹ ಪ್ರಶ್ನೆಯನ್ನ ಈಗ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಇದೇ ವಿಚಾರವನ್ನ ರಂಭಾಪುರಿ ಶ್ರೀಗಳು ಗಮನ ಹರಿಸಬೇಕಾಗಿತ್ತು, ಶೀಘ್ರ ಮಧ್ಯಸ್ಥಿಕೆಯನ್ನು ವಹಿಸಬೇಕಾಗಿತ್ತು. ಈ ಗ್ರಾಮಸ್ಥರ ಆಕ್ರೋಶವನ್ನ ತಣಿಸುವ ಪ್ರಯತ್ನವನ್ನ ಮಾಡಬೇಕಾಗಿತ್ತು. ಆ ಕೆಲಸ ಆಗಬೇಕಾಗಿತ್ತು, ಆದರೆ ಅದು ಆಗ್ತಾ ಇಲ್ಲ. ಬಹಳ ಮುಖ್ಯವಾದಂಥ ವಿಚಾರ, ಈಗ ಪೀಠಾಧಿಪತಿ ಆಯ್ಕೆಯ ವಿಚಾರವೇ ಕೋರ್ಟ್ನ ಅಂಗಳದಲ್ಲಿರುವಾಗ ಈಗ ಯಾರೋ ಒಬ್ಬರು ಬಂದು ಮಠದ ಆಸ್ತಿಯನ್ನು ಉಪಯೋಗ ಯಾಕೆ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆಯನ್ನ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಈಗ ರಂಭಾಪುರಿ ಶ್ರೀಗಳ ವಿರುದ್ಧ ಇಷ್ಟೊಂದು ಆಕ್ರೋಶ ವ್ಯಕ್ತವಾಗಿದೆ. ಮುಂದೆ ಇದು ಮತ್ತೆ ಯಾವ ರೀತಿಯ ತಿರುವನ್ನ ಪಡೆದುಕೊಳ್ಳುತ್ತೆ, ಮಠದ ಭಕ್ತರ ಆಕ್ರೋಶ ಯಾವ ಹಂತವನ್ನ ತಲುಪಬಹುದು, ರಂಭಾಪುರಿ ಶ್ರೀಗಳು ಇದನ್ನು ಯಾವ ರೀತಿ ನೋಡ್ತಾರೆ, ಯಾವ ರೀತಿ ಅಡ್ರೆಸ್ ಮಾಡ್ತಾರೆ ಅನ್ನೋ ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ರಂಜಿತ್. ಓಕೆ ಶ್ರೀಪಾದ್ ಪಾಟೀಲ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಈ ಪ್ರಕರಣ ಅಂದ್ರೆ ಈ ಜಾಗದ ಆಸ್ತಿ ಕೋರ್ಟ್ನಲ್ಲಿದೆ. ಹೀಗಿರುವಾಗ ಆ ರಂಭಾಪುರಿ ಮಠದ ಶಾಖಾ ಮಠ, ಈ ಗುರು ಲಿಂಗೇಶ್ವರ ಮಠ, ಈ ಮಠದ ಆಸ್ತಿಯಲ್ಲಿ ಉಳುಮೆ ಮಾಡೋದಕ್ಕೆ ಹೇಗೆ ಸಾಧ್ಯ ಅನ್ನೋದು ಭಕ್ತರ ಆಕ್ರೋಶ ಆಗಿದೆ. ಆ ಕಾರಣದಿಂದ ರಂಭಾಪುರಿ ಶ್ರೀಗಳ ಮೇಲೆ ಅವರು ಹೋಗ್ತಾ ಇದ್ದಂಥ ಕಾರಿನ ಮೇಲೆ ಚಪ್ಪಲಿಯನ್ನು ಎಸೆದು ನೀವು ಉತ್ತರ ಕೊಡಿ ಇದಕ್ಕೆ ಅಂತೇಳಿ